ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸುರೇಶ್ ಅವರ ಮೆಡಿಕಲ್ ಶಾಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ನ ಗಾಡಿ ಇಸ್ಕೊಂಡು ನನ್ನ ಗಾಡಿನ ಇಲ್ಲೇ ಬಿಡಬೇಕಾಗಿತ್ತು. ಅವನ ರೀಸನ್ಗೆ ಬಂದಿದ್ದೀನಿ. ಅವನು ಬೇರೆಯವರ ಅಂಗಡಿ ಹತ್ರ ಹೋಗ್ಯಾನಂತೆ, ಆನ್ ದ ವೇ ಬರ್ತಾ ಇದ್ದಾನೆ. ಅವ್ನ ಗಾಡಿ ಇಸ್ಕೊಂಡು ಈಗ ನಾನು ಹೋಗಬೇಕಾಗಿರೋದು ನೆಲಮಂಗ್ಲಾಗೆ. ಯಾಕೆ ಏನು ಆ್ಯಂಡ್ ಯಾರ ಮನೆಗೆ ಹೋಗ್ತಾ ಇದ್ದೀನಿ, ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲನೂ ಈ ಬ್ಲಾಗಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಇವತ್ತು ನಿನ್ನೆನೇ ಗೊತ್ತಿಲ್ಲ, ರಾಜ್ಕುಮಾರ್ ಸರ್ ಅವ್ರ ಬರ್ಡೇ ಇರಬೇಕು. ಅದಕ್ಕೆ ಕೇಕ್ ಕಟ್ ಮಾಡಿ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಇವತ್ತು ನೋಡೋಣ ಏನೇನು ಆಗುತ್ತೆ, ಏನೇನು ಕತೆ ಅಂತ. ಒಂದು ಗಾಡಿ ನಿಲ್ಸ್ಕೊಂಡು ಹೋಗ್ಬೇಕು ಗೈಸ್. ಫೈನಲಿ ಒಂದು 40 ಮಿನಿಟ್ಸ್ ತೊಗೊಂಡು ಫೈನಲಿ ಅವ್ರ ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಅವ್ರ ಮನೆಗೆ ಹೋಗೋಣ ಆ್ಯಂಡ್ ಯಾರು ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್. ಗೈಸ್, ಇನ್ನೊಬ್ರು ವಿಜಯ್ ಪ್ರಕಾಶ್ ಇಲ್ಲಿ ಸಿಕ್ಕಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಆಡಿ ಬ್ರೋ, ಇವಾಗ ಆಡಿ, ಯಾವ್ದಾರ ಆಡಿ, ಪರವಾಗಿಲ್ಲ. ಹಾ ಹಾ, ಇವಾಗ ತಾನೇ ಗೊತ್ತಾಯ್ತು ಯಾವ್ದು ಅಂತ ಹೇಳಿದ್ರಿ. ಬೇಗ ಬೇಗ ಗೈಸ್. ಹೊಸ್ದಾಗಿ ಸಿಕ್ಕಿದ್ದಾರೆ ಫ್ರೆಂಡ್ಸ್, ಒಂದು 5 ಜನ ಇದ್ದೀವಿ. ರಾಜು ಅಂತ ಬೆಳಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಬ್ರೋ, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನೀವೇ. ನಾನು ಅರ್ಥ ಆಯ್ತು ಅನ್ಸುತ್ತೆ. ನಾಗೇಶ್ ಅಂತ. ಆ್ಯಂಡ್ ಬ್ರೋ, ನಾರಾಯಣ್, ವಿಜೇತಾ. ಯಾರ ಮನೆಗೆ ಬರ್ತಾ ಇದ್ದೀನಿ, ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಇವ್ರ ಮನೆಗೆ ಬಂದಿರೋದು. ಆ್ಯಂಡ್ ಎಲ್ಲರಿಗೂ ಗೊತ್ತಿರತ್ತೆ, ಕರ್ನಾಟಕ ಜನತೆಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿರಲ್ಲ, ಸ್ವಲ್ಪ ಜನ ಗೊತ್ತಿರುತ್ತೆ. ಇಲ್ಲ, ಆ್ಯಕ್ಚುಲಿ ಪ್ರಜ್ವಲ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ನಿಜ. ದ ಪ್ರೋ ಶೋ ಅಂತಾನೆ ಗೊತ್ತು. ಬಟ್ ಬ್ರೋ, ಏನೋ ಮಾತಾಡಿ. ಫಸ್ಟ್ ಟೈಮ್ ಬ್ಲಾಗಲ್ಲಿ ಬರ್ತಾ ಇದ್ದೀರಾ ಆ್ಯಂಡ್ ಫಸ್ಟ್ ಟೈಮ್ ನಾನು ಇವ್ರ ಜೊತೆ ಸಿಕ್ಕಿ ಫಸ್ಟ್ ಬ್ಲಾಗ್ ಮಾಡ್ತಿರೋದು. ಏನಾದ್ರು ಮಾತಾಡಿ. ಹಾಯ್ ಬ್ರೋ, ಒಂದು ನಿಮಿಷ. ಹಾಯ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಹಂಚ್ಕೊಂಡಿದ್ದೀವಿ. ಈ ಥರ ಮಾತಾಡಿ ನಮ್ಗೆ ಅಷ್ಟು ರೂಢಿ ಇಲ್ಲ. ಯಾವ ಥರ ತುಂಬ ಪಾಲಿಷ್ಟಾಗಿ ಮಾತಾಡ್ದಂಗೆ ಅನಿಸುತ್ತೆ. ಫಾರ್ ದ ಬೆಸ್ಟ್. ನೀವು ಹೇಳಿ ಬ್ರೋ, ದೊಡ್ಡದಾಗಿ ಮಾಡೋಣ ಅಂತ. ದೊಡ್ಡದಾಗಿ ಮಾಡೋಣ. ಅದನ್ನ ಏನು ಅಂತ ಹೇಳ್ಬಿಡಿ. ಕಂಟೆಂಟ್. ಓಕೆ, ಏನು ಇಲ್ಲ ನಂದು ಹೇಳಕ್ಕೆ, ಯಾರಿಗೂ ಗೊತ್ತಿಲ್ಲ. ಬ್ರೋ ಹೇಳಿ, ಏನಾದ್ರು ಹೇಳಿ ಬ್ರೋ. ಬ್ಲಾಗ್ ಏನಿಲ್ಲ ಬ್ರೋ, ನನ್ಗೆ ಅಷ್ಟೊಂದು ಇದಿಲ್ಲ ಹೇಳಕ್ಕೆ. ಏನಿಲ್ಲ ಅಲ್ಲ ಬ್ರೋ, ಏನೋ ಮಾತಾಡಿ ಬ್ರೋ. ಸೌಂಡ್ ಬರ್ತಿಲ್ಲ ಬಿಡಮ್ಮ. ಅಲ್ಲ, ಬ್ಲಾಗಲ್ಲಿ ಮಾತಾಡಿ, ನಮ್ ಜೊತೆ ಅಲ್ಲ, ಬ್ಲಾಗಲ್ಲಿ ಏನಾದ್ರು ಆಡಿಯನ್ಸ್ ಏನಾದ್ರು ಅಕೌಂಟ್ ಫಾಲೋ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದೀವಿ, ಸ್ವಲ್ಪ ಸಪೋರ್ಟ್ ಮಾಡಿ. ಹೌದು, ಹೇಳಿ ಅದನ್ನ. ನಾನು ಇನ್ಸ್ಟಾಗ್ರಾಮ್ ಐಡಿಯಾ ಮಾಡ್ತದ ನಾನು. ಬ್ರೋ, ನೀವು ಹೇಳೋದಕ್ಕೇನು ಇಲ್ಲ, ಥ್ಯಾಂಕ್ಸ್. ನಾನು ಪ್ರಮೋಷನ್ ನೋ ಕಮೆಂಟ್ಸ್. ಕೇಳೋದಕ್ಕೆ ಇದು ಸಮಯವಲ್ಲ. ನಂದು ಒಂದು ಅಕೌಂಟ್ ಇದೆ, ಫಾಲೋ ಮಾಡ್ಕೊಳ್ಳಿ. ಓಕೆ, ನನ್ನನ್ನೇ ಯಾರು ಫಾಲೋ ಮಾಡ್ತಿಲ್ಲ, ಇನ್ನು ನಿಮ್ಮನ್ನ ಮಾಡ್ತಾರಾ? ಕರೆಕ್ಟ್ ಅಲ್ವಾ ಬ್ರೋ? ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಅವರೇ ವಿಡಿಯೋಸ್ ನೋಡ್ತಿಲ್ಲ ಬ್ರೋ. ಇನ್ಸ್ಟಾನಾ? ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರೆ ಲೈಕ್ಸೇ ಬರೋಲ್ಲ ಬ್ರೋ. 680, ಅದ್ರ ಮೇಲೆ ಹೋಗ್ತಾನೆ ಇಲ್ಲ. 690 ತನಕ ಹೋಗುತ್ತೆ, ಮತ್ತೆ 80ಗೆ ಬಂದು ಕೂತ್ಕೊಳ್ಳೋದು. ಯಾವ್ದಾರ ಒಂದು ಕಾಂಟ್ರವರ್ಷಿಯಲ್ ವಿಡಿಯೋ ಹಾಕ್ಬಿಟ್ರೆ ಸರಿಯಾಗಿ ಕೂಡ್ತಾರೆ.
ಬೇಡ ಬ್ರೋ ಕ್ರಿಂಜಿ ಕಂಟೆಂಟ್ ಮಾಡಿ ಬ್ರೋ. ಆಯ್ತು ಹೇಳಿ, ನಿಮ್ಮ ಇನ್ಸ್ಟಾ ಐಡಿ ಹೇಳಿ ನೋಡೋಣ. ನನ್ನನ್ನು ಬಿಟ್ಟು ನಿಮ್ಮನ್ನಾದ್ರೂ ಬೆಳೆಸ್ತಾರ ನೋಡೋಣ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಹಾ, ದಿ ಹೋಪ್ ಫಾರ್ ದಿ ಬೆಸ್ಟ್. ದೊಡ್ಡದಾಗಿ ಮಾಡೋಣ. ನಮ್ ಕಾಮೆಂಟ್ ಚೆನ್ನಾಗಿದೆ ಇದು actually, hope for the best. ಇನ್ಮೇಲಿಂದ ನಮ್ದು ಟ್ಯಾಗ್ ಲೈನ್, ನಮ್ಮ ಟೀಮ್ದು ಟ್ಯಾಗ್ ಲೈನ್ Of course, hope for the ದೊಡ್ಡದಾಗಿ best. ಮಾಡೋಣ. ದೊಡ್ಡದಾಗ್ ಮಾಡೋಣ. ಹೋಪ್ ಫಾರ್ ದಿ ಬೆಸ್ಟ್. ಮಾಡಮ್ಮ ದೊಡ್ಡದಾಗಿ ಮಾಡೋಣ. ನಾವ್ದೇನೋ ಟೀಮ್ ಮಾಡೋ ನಮ್ ಟೀಮ್ ಹೆಸರೇ ಅದು, ಹೋಪ್ ಫಾರ್ ದ ಬೆಸ್ಟ್. ನಮ್ದು ಅಕೌಂಟ್ ನೇಮು ಇನ್ಸ್ಟಾನಲ್ಲಿ ದಿ ನೈಟ್ರೋ ಟ್ರಯಲ್ಸ್ ಅಂತ. ಬ್ರೋ ಆ ಥರದ್ದೆಲ್ಲ ಇದ್ರೆ ತೋರಿಸ್ಬಿಡಿ ಬೆಸ್ಟು. ಏನ್ ಬ್ರೋ ನೈಟ್ರೋ ಟ್ರಯಲ್ಸ್ ಅಂದ್ರೆ ಏನು? ಕೆಳಗೆ ಸ್ಪೀಡಿಂಗ್ ಬರಬೇಕಲ್ಲ ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ನೈಟ್ರೋ ಟ್ರಯಲ್ ಇವಾಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಗೈಸ್, ನನ್ನನ್ನು ಫಾಲೋ ಮಾಡಿಲ್ಲ ಅಂದ್ರೆ ಇವ್ರನ್ನ ಫಾಲೋ ಮಾಡಿ. ಓಕೆ ಅವರು ಸಾಂಗ್ ಅವ್ರನ್ನ ಮಾಡಾದ್ಮೇಲೆ ನಮ್ಮನ್ನು ಮಾಡಿ. ಸಾಂಗ್ ಆಡ್ತಾರಂತ ಇವಾಗ. ಇಲ್ಲ ಈಗ ಆಡಲ್ಲ. ಆಮೇಲೆ ಆಡ್ತೀರಾ? ಸಾಂಗ್ ಆಡ್ತೀನಿ ಆಮೇಲೆ. ಹಾ. ಬಟ್ ಇನ್ನೂ ಸಾಂಗ್ಸ್ ಬೇಕಂದ್ರೆ ಅದ್ರಲ್ಲಿ ಇದೆ ನೋಡ್ಕೊಳ್ತಾರೆ. ಓಕೆ ಓಕೆ. ಬಟ್ ಪೋಸ್ಟ್ ಅಲ್ಲಿ ಇಲ್ಲ, ಹೈಲೈಟ್ಸ್ ಅಲ್ಲಿ ಮಾತ್ರ. ವಿಜಯ್ ಪ್ರಕಾಶ್ ಸರ್ ಏನಾರ ವಿಜಯ್ ಪ್ರಕಾಶ್ ಸರ್ ಅಲ್ಲ bro. ಅಲ್ಲ ಬ್ರೋ, ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ. ನಾನ್ ನಾಗೇಶ್. ನೆಕ್ಸ್ಟ್ ನಿಮಗೆ ಏನಾರ ನಿಮ್ಮ ಸ್ಟೂಡೆಂಟ್ ಆಗಿ ಯಾರ ಬೇಕು ಅಂದರೆ ಇಲ್ಲಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿ ಇದ್ರಲ್ಲೇ ಇದೆ bro. ಇನ್ಸ್ಟಾದಲ್ಲೇ ಇದೆ. ಓಕೆ ಡನ್. ಇನ್ಸ್ಟಾನಲ್ಲಿ ಇದೆ ನಂದು ಎಲ್ಲ. ಓಕೆ ಓಕೆ ಡನ್. ನಮ್ಮಲ್ಲಿರೋ ಒಂದು ಗಾನ ಕೋಗಿಲೆ ರೆಡಿ ಆಗಿದೆ. ಸೊ ಈ ತರ ಎಲ್ಲ ಮಾಡಿದ್ರೆ ಆಡಲ್ಲ. ಅಲ್ಲ ಬ್ರೋ, ಸಿ ಫೇಮಸ್. ಖಂಡಿತ ಆಡಿಯನ್ಸ್ ಹೇಳ್ತಾರೆ. ಹಾಂ ಹಾಡಿ ಬ್ರೋ, ಫಾಲೋವರ್ಸ್ ಜಾಸ್ತಿ ಆಗಬೇಕು ಅಂದ್ರೆ ಹಾಡಿ ಬೇಗ. ಗಮಪ ಗರೇಸ ಗಮಪ ಗರೇಸ ಸ ನೀ 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 ದನಿದ ದನಿದ ಪದಪ ಗಮಪ ಗರೇಸ ಗಮಪ ಗರೇಸ ಸ ನೀ 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 ದನಿದ ದನಿದ ಪದಪ ಪದಪ ಸ ಪದಪ ಸ ಪದಪ ಮರೆ ಮಗ ಸಾರಿ ರೀ ಗ ಗ ಮ ಮ ಪ ಪದ ಪ ಮಗರಿ ಸಾರಿ ರೀ ಗ ಗ ಮ ಮ ಪ ಪದ ಪ ಮಗರಿ ಸಾರಿ ರೀ ಗ ಗ ಮ ಮ ಪ ಸಾರಿ ರೀ ಗ ಗ ಮ ಮ ಪ ಸಾರಿ ರೀ ಗ ಮ ಮ ಪ सजना के सजदे में इतना रहने लगे दीवाना दीवाना दुनिया कहने लगे. ಅವತ್ತಿನ ಚೆನ್ನಾಗಿ ಆಡಿದ್ದೀರಾ. ನಾನು ಅಪ್ಲೋಡ್ ಮಾಡಿದ್ದ ಇಲ್ಲ ಅವತ್ತು ನನ್ನ ಮುಂದೆ ಹೇಳ್ದಾನೆ ಅವತ್ತು ಸಖತ್ತಾಗಿ. ಇನ್ ಸ್ವಲ್ಪ ಜೋರ್ ವಾಯ್ಸ್ ಮಾಡ್ಬಿಟ್ಟು ಸೈಲೆನ್ಸ್ ರೂಮಲ್ಲಿ ಹಾಕಿ ಮಾಡಿದ್ರೆ ಲೈಕ್ ಜಾಸ್ತಿ ಬರುತ್ತೆ ಇನ್ಸ್ಟಾಗ್ರಾಮ್. ನಾನು ಮಾಡಿ ಫಾಲೋವರ್ಸ್ ಬರ್ತಾರೆ ಬ್ರೋ. ನಾನು ಮಾಡಿ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿ ಎಲ್ಲ ಆಯ್ತದು. ಯಾಕೆ? ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಎಷ್ಟೊಂದು ಹಂಗಲ್ಲ. ಇಲ್ಲ ಇವಾಗ ಮತ್ತೆ ಕ್ಲಿಯರ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೀನಲ್ಲ ಈಗ. ಹಾಂ ಸೊ ಎಲ್ಲ ಫುಲ್ ಕ್ಲಿಯರ್ ಮಾಡಿ ಹಾಂ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಓಕೆ. ಅವ್ರು ಆಡಿ ಆಡಿ ಫುಲ್ಲು ಸ್ಟೋರೇಜ್ ತುಂಬೋಗಿತ್ತು ಅದೆಲ್ಲ ಇವಾಗ. ಬಟ್ ಹೈಲೈಟ್ಸ್ ಅಲ್ಲಿ ಇದೆ ಸಾಂಗ್ಸ್ ಆಡಿರೋದೆಲ್ಲ, ಅದಿಲ್ಲ ಬೇರೆ ಇದೆ ತುಂಬಾ. ಏನ್ ಹೇಳ್ಬೇಕಿತ್ತು? ಏನಿಲ್ಲ ಬಟ್ ಡೀಟೇಲ್ ಆಗಿ ಹೇಳಿದ್ರೆ ಯಾವ ಕತೆ ಹೇಳ್ಬೇಕಿತ್ತು? ಲವ್ ಸ್ಟೋರಿ. ವಾವ್, ಸಿಕ್ಕಾಕೊಂಡು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ನೀವು ಇದು ರಿಪ್ಲೈ ವಿಡಿಯೋ ಮಾಡಿ ನನ್ನ ಬಗ್ಗೆ ಮಾತಾಡೋದಲ್ಲ, ನಾನು ಮಾತಾಡಿದ್ರೆ ಗೊತ್ತಿಲ್ಲ. ಫಾಲೋವರ್ಸ್ ಬೇಕು ಅಂದ್ರಲ್ಲ. ಒಂದ್ ಕೆಲಸ ಮಾಡಿ, ಇಲ್ಲಿ ಕಾಂಟ್ರವರ್ಷನ್ ಮಾಡ್ಕೊಂಡ್ಬಿಡಿ. ಏ ಇಲ್ಲ, ಎಲ್ಲರೂ ಬರ್ತಾರೆ ಬ್ರೋ. 0.5 ಹಾಕಿ ಯಾರು ಹೇಳಿದ್ದು? ಬಂದು ನೋಡಿ. ಹಾಂ, ಬಿಸಿಲು ಬರುತ್ತಲ್ಲ ನೋಡಿ. ಬಟ್ ಅಷ್ಟೊಂದು ಇರಲ್ಲ ನಾರ್ಮಲ್. ಇವಾಗ ಸೆಲ್ಫಿ ಬಂದ್ಬಿಡಿ ಸಡನ್ ಆಗಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಓ ಫಾರ್ ದಿ ಬೆಸ್ಟ್. ದೊಡ್ಡದಾಗಿ ಮಾಡ. ಬಾಯ್ 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 ಬ್ರೋ. ಲಾಸ್ಟಲ್ಲಿ ಏನಂತೀರಾ ಬ್ಲಾಗಲ್ಲಿ? ಆಲ್ ದಿ ಬೆಸ್ಟ್. ಬಾಯ್. ಓಕೆ, ನಾನೇ ಹೇಳ್ತೀನಿ ಬರ್ಬೋದು. ಗೈಸ್ ಇವಾಗ ಹೊಡ್ತಾ ಇದೀವಿ. ಟ್ರೈ ಮಾಡ್ತೀನಿ ಬ್ರೋ. ಏನ ಸ್ಟೋರಿ ಹೇಳಕ್ಕ? ಅಲ್ಲ ಬ್ರೋ ಬರಕ್ಕೆ. ಗೈಸ್ ಪಿಕಾಕ್ ನೋಡಿ, ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಪಿಕಾಕ್ನ ನೋಡಿದ್ವಿ. ಇನ್ನೊಂದು ಅಲ್ಲೂ ಹೋಗ್ತಾ ಇದೆ. ರೋಡು ಅಲ್ಲಷ್ಟು ದೂರ ಚೆನ್ನಾಗಿತ್ತು, ಈಗ ನೋಡಿದ್ರೆ ಅಧ್ವಾನ ಹೋಗಿದೆ ರೋಡ್. ಬನ್ನಿ ಹೋಗೋಣ. ಗೈಸ್ ಫೈನಲಿ ದೇವಸ್ಥಾನ ಹತ್ರ ಬಂದು, ಸೊ ಬನ್ನಿ ಇವಾಗ ದೇವಸ್ಥಾನ ಒಳಗೆ ಹೋಗೋಣ.
ಮೋಸ್ಟ್ಲಿ ಎಲ್ಲರೂ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡಿರ್ತೀರ. ರಾಯರ ದೇವಸ್ಥಾನ ಇದು. ಸೊ ಬನ್ನಿ ಈಗ ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಕೇಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಹಶ್ವಾಗ್ತಿತ್ತು. ಅದೇನೇನು ತಿಂದಿರಲಿಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನ ಆನ್ ದ ವೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಆನ್ ದ ವೇ ಬರ್ತಾ ಏನಾದ್ರು ಸಿಗುತ್ತಾ ಗೋಬಿ ಗಿಬ್ಬಿ ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲ ಕಡೆ ನೋಡ್ಕೊಂಬಂದೆ, ಬಟ್ ಸಿಕ್ಕಿಲ್ಲ. ಅಂದರೆ ಕೂಡ ಇಲ್ಲಿ ಇಟ್ಕೊಂಡು ಸರಿ ಊಟ ಇವಾಗ ಟೈಮ್ ಅಂತ ಮೋಸ್ಟ್ಲಿ 6 ಗಂಟೆ ಅನ್ಸುತ್ತಲ್ಲ, 6 ಗಂಟೆ ಆಗಿದೆ. ಆದರೂ ಕೂಡ ಇಲ್ಲಿ ಅನ್ನ ಪ್ರಸಾದ ಕಂಟಿನ್ಯೂಸ್ ಎಲ್ಲರೂ ಈಗಲೂ ಊಟ ಮಾಡ್ತಾ ಇದ್ದಾರೆ. 6 ಗಂಟೆ ಇವಾಗ. ಎಷ್ಟೋ ಜನ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಧ್ಯಾಹ್ನದ ಹೊತ್ತು ಅಷ್ಟೇ ಲಾಸ್ಟು. ಇಲ್ಲಿ ಮಧ್ಯಾಹ್ನ ಆದರೂ ಸಾಯಂಕಾಲ ಆದರೂ ಕೂಡ ಕಂಟಿನ್ಯೂಸ್ ಆಗಿ ಪ್ರಸಾದ ಸಿಗ್ತಿದೆ. ಅದಕ್ಕೆ ನಾನು ತಿಂತಾ ಇದ್ದೀನಿ. ಸೊ ಸುಮಾರು ದಿನ ಆಗಿತ್ತು ಬಂದು, ಖುಷಿ ಆಯಿತು. ಈ ದೇವಸ್ಥಾನಕ್ಕೆ ಮುಂಚೆ ಬರಬೇಕು ಅಂತ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಅವಾಗ ಬ್ಲಾಗ್ ಮಾಡಿರಲಿಲ್ಲ. ಬಟ್ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಹೋಪ್ ಫಾರ್ ದಿ ಬೆಸ್ಟ್. ತಿಂದಾದ್ಮೇಲೆ ಸಿಗ್ತೀನಿ. ರೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಗಲೇ ಒಂದೇ ಒಂದು ಸಾಂಬಾರಿತ್ತು. ಈಗ ಕೂಟ್ ಥರ ಎಲ್ಲ ತರಕಾರಿ ಹಾಕಿದ್ದು ಹುಳಿ ಮತ್ತು ರಸಮ್ ತಂದಿದ್ರು. ಸಕ್ಕತ್ತಾಗಿತ್ತು. ತಿಂಡಿ ತೊಟ್ಟೆನ ನಾವೇ ತೊಳಿಬೇಕು. ಮನೆ ತೊಳಿತಿರೋ ಬಿಡ್ತಿರೋ, ಆದರೆ ಇಲ್ಲಿ ತೊಳಿಲೇಬೇಕಾಗುತ್ತೆ. ಬನ್ನಿ. ಸೊ ತಟ್ಟೆಗಳೆಲ್ಲ ಇಲ್ಲೇ ಇಕ್ಕಿರ್ತಾರೆ, ನೀವು ತೊಗೋಬೇಕಾಗತ್ತೆ. ಆ್ಯಂಡ್ ಅನ್ನ, ಕೂಟು, ಇದೊಂಥರ ರಸಮ್ ಥರ, ಆದರೆ ರಸಮ್ ಅಲ್ಲ, ಇದು ಕೂಟು, ಇದು ರಸಮ್. ಬನ್ನಿ ಈಗ ಹೋಗೋಣ. ಬನ್ನಿ. ಸೊ ಗೈಸ್, ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ನಿಜ ಹೇಳ್ಬೇಕಂದ್ರೆ ಹೋಟೆಲ್ಗೆ ಹೋಗಿದ್ರು ಕೂಡ ನಾನು ಇಷ್ಟು ಚೆನ್ನಾಗಿರೋದು ತಿನ್ನೋಕೆ ಆಗ್ತಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಅನ್ನದ ಋಣ ರಾಯರ ದೇವಸ್ಥಾನದಲ್ಲಿತ್ತು. ಇವತ್ತಿಂದು ಮುಗೀತು. ಬನ್ನಿ ಇವಾಗ ಮನೆಗೆ ಹೊರಡೋಣ. ಇಲ್ಲಿ ಎಲ್ಲ ಇವಾಗ ಇಂಪ್ರೂವ್ ಆಗ್ತಿದೆ ಆ್ಯಂಡ್ ಕಟ್ತಾ ಇದ್ದಾರೆ. ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದಾರೆ ದೇವಸ್ಥಾನನ. ಆ್ಯಂಡ್ ಇನ್ನೊಂದೇನು, ರೋಡ್ ಚೆನ್ನಾಗಿದೆ, ಆದರೆ ಈ ದೇವಸ್ಥಾನಕ್ಕೆ ಬರುವಂಥ ದಾರಿ ಏನಿದೆ ಅದು ಸ್ವಲ್ಪ ಹಾಳಾಗಿದೆ. ಸೊ ಅದನ್ನು ಇಂಪ್ರೂವ್ ಮಾಡಿದರೆ ದೇವಸ್ಥಾನ ನೀಟಾಗಿ ಕಟ್ಟಿ ಎಲ್ಲ ಮುಗಿಸಿದ್ರೆ ದೇವಸ್ಥಾನ ಮಾತ್ರ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನನಗೆ ಶಾಕ್ ಆಗಿದ್ದೇನು ಅಂದರೆ, ಎಲ್ಲ ದೇವಸ್ಥಾನದಲ್ಲೂ ಬೆಳಗ್ಗೆ ಏನೂ ಕೊಡೋಲ್ಲ, ಬರೀ ಮಧ್ಯಾಹ್ನ ಮಾತ್ರ ಊಟಕ್ಕೆ ಅರೇಂಜ್ ಮಾಡಿರ್ತಾರೆ, ಅದೇ ಪ್ರಸಾದ. ಬಟ್ ಇಲ್ಲಿ ಮಧ್ಯಾಹ್ನ ಆದರೂ ಕೂಡ 6 ಗಂಟೆ 6:30 ಹತ್ತತ್ರ ಆಗ್ತಿದೆ, ಆದರೂ ಕೂಡ ಪ್ರಸಾದ ಸಿಗ್ತಿದೆ. ಆ್ಯಂಡ್ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಹೊಟ್ಟೆ ತುಂಬ. ಆ್ಯಂಡ್ ಈಗಲೂ ತಂದು ಬಿಸಿಯಾಗಿ ಇಡ್ತಾಯಿದ್ದಾರೆ, ಸಾಂಬಾರಾಗಲಿ ರಸಮ್ ಆಗಲಿ ಏನೇ ಆಗಿರ್ಬೋದು. ಸೊ ಚೆನ್ನಾಗಿದೆ. ಆ್ಯಂಡ್ ಟೇಸ್ಟ್ ಮಾತ್ರ ಲಿಟ್ರಲಿ ಸೂಪರಾಗಿತ್ತು. ನನಗೆ ರಸಮ್ ಅಂದರೆ ಪ್ರಾಣ. ಸೊ ರಸಮ್ ಏನೋ ಬಕೆಟ್ ಎತ್ಕೊಂಡು ಹೋಗಿ ಇಕ್ಕಿದ್ರಲ್ಲ ಅಂದ್ಬಿಟ್ಟು ಕಿಟಕಿಯಿಂದ ನೋಡಿದೆ. ಹೋಗಿ ನೋಡಿದ್ರೆ ರಸಮ್ಮು ಇತ್ತು, ಮತ್ತು ಎಲ್ಲ ತರಕಾರಿ ಹಾಕಿ ಕೂಟಿತ್ತು. ಸೊ ಯಾ, ಲೆಟ್ಸ್ ಗೋ, ಬನ್ನಿ ಹೋಗೋಣ. ಗೈಸ್, ಇವಾಗ ರಾಜು ಅವರು ಇಲ್ಲೇ ಹೇಳ್ಕೊತಾ ಇದ್ದಾರೆ, ಇಲ್ಲೇ ಹಿಂಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಯಾ, ಅವ್ರನ್ನ ಕಳಿಸ್ಕೊಡೋಣ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಟ್ ಒಂಥರ ಒಳ್ಳೆ ಮಜಾ ಇತ್ತು ಆ್ಯಂಡ್ ಖುಷಿ ಆಯಿತು. ಬಿಕಾಸ್ ನಾನು ಅಷ್ಟು ಜನ ಅಂದರೆ ಗೊತ್ತಿಲ್ಲದೆ ಇರೋರ ಹತ್ರ ಅಷ್ಟು ಓಪನ್ ಅಪ್ ಆಗಿ ಮಾತಾಡಿ ಅದೆಲ್ಲ ನಾನು ಮಾಡಿ ಅಭ್ಯಾಸ ಇಲ್ಲ. ಬಟ್ ಎಲ್ಲರೂ ಅವ್ರವ್ರ ಲೈಫ್ ಸ್ಟೋರಿನ ಶೇರ್ ಮಾಡಿಕೊಂಡು, ಒಬ್ರಿಗೊಬ್ರು ಕಾಮಿಡಿ ಎಲ್ಲ ಮಾಡ್ಕೊಂಡು ನಕ್ಕೊಂಡು ಇಟ್ ವಾಸ್ ಫನ್. ನಾನು ಹೇಳ್ದಂಗೆ. ಆ್ಯಂಡ್ ಬ್ಲಾಗ್ ಕೂಡ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್
ಪರ್ಸ್ನಲ್ ಟೈಮ್ ಅಂತ ಒಂದು ನಾವು ತೊಗೋಬೇಕಾಗುತ್ತೆ ಲೈಫಲ್ಲಿ ಕೆಲವು ಟೈಮು. ಆ್ಯಂಡ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅವರೆಲ್ಲ ಇವತ್ತು ಪರಿಚಯ ಆಗಿರೋದ್ರಿಂದ ನಾನು ಡೈರೆಕ್ಟ್ ಎತ್ತಿದ ತಕ್ಷಣ ವ್ಲಾಗ್ ಮಾಡಿಕೊಂಡು ಇದು ಮಾಡಿಕೊಂಡು ಇರೋಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಖುಷಿ ಅನಿಸುತ್ತೆ ವ್ಲಾಗ್ ಮಾಡ್ತಾಯಿದ್ದಾರೆ ಅಂತ. ಬಟ್ ಕೆಲವೊಂದು ಮಾತಾಡಬೇಕಾದ್ರೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ ಕೆಲವೊಂದು ವಿಷಯಗಳೆಲ್ಲ. ಸೊ ಪರ್ಸ್ನಲಾಗಿ ಎಲ್ಲ ಮಾತಾಡಿಕೊಂಡು ಏನೇನು ಲೈಫಲ್ಲಿ ಏನೇನು ಆಗಿದೆ ಅದನ್ನೆಲ್ಲ ಶೇರ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ಹೇಳ್ತಾರೆ ಒಂದು ಮಾತು, ಗೆದ್ದೆ ಒಂದು ದಿನ ಗೆಲ್ಲಬೇಕು ಒಳ್ಳೆತನ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಕಿಚ್ಚ ಬೋರ್ಡ್ ಮಾಡುವ ನಮಸ್ಕಾರ. ಸೀನ್ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ನೆನ್ನೆ ನೈಟ್ ಬಂದು ಮಲ್ಕೊಂಬಿಟ್ಟೆ ಆ್ಯಂಡ್ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರಜ್ವಲ್ ಅವರ ಫ್ಯಾನ್ಸ್ ಇಲ್ಲ ಫಾಲೋವರ್ಸ್ ಯಾರು ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ರೆ ಅದೇ ಥರ ನನಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಈವನ್ ನಾನು ಬೆಳಿಬೋದು ಅಂತ ಹೇಳ್ತೀನಿ. ಆ್ಯಂಡ್ ಐ ವಿಶ್ ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.